ಎಲ್ರಿಗೂ ನಮಸ್ಕಾರ. ನಾನ್ ಪವಿ ಮಹಿ. ಇವತ್ತಿನ ವಿಡಿಯೋದಲ್ಲಿ ಬೆಳಿಗ್ಗೆ ತಿಂಡಿಗಾಗಿರ್ಬೋದು ಅಥವಾ ಮಧ್ಯಾಹ್ನ ಲಂಚ್ಗೆ ಅಥವಾ ಈವ್ನಿಂಗ್ ಸ್ನಾಕ್ಸ್ಗೆ ತುಂಬಾನೇ ಸರಳವಾಗಿ ಅಷ್ಟೇ ರುಚಿಯಾಗಿ ಗೊಜ್ಜು ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಆ ಮಿಕ್ಸಿ ಜಾರ್ಗೆ ನಾವು ಗಟ್ಟಿ ಅವಲಕ್ಕಿನ ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಪೇಪರ್ ಅವಲಕ್ಕಿನ ತಗೋಬೇಡಿ, ಚೆನ್ನಾಗಿ ಆಗೋದಿಲ್ಲ, ಅದು ಮಾಡೋದಕ್ಕೂ ಕಷ್ಟ ಆಗುತ್ತೆ. ಇದನ್ನ ತಗೊಂಡು ನಾವು ಮಿಕ್ಸಿಗೆ ಹಾಕಿ ದಪ್ಪ ರವೆ ಬರುತ್ತಲ್ಲ ಆ ಸೈಜಲ್ಲಿ ನಾವು ಮಿಕ್ಸಿನ ಹಾಫ್ ಆನ್ ಮಾಡಿಕೊಂಡು ಈ ತರ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ಆನಂತರ ಒಂದು ಪ್ಯಾನ್ಗೆ ನಾನು ಒಂದು ದಪ್ಪ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ತಗೊಂಡು ಚೆನ್ನಾಗಿ ಕಿವುಚಿ ರಸನ ತಗೊಂಡಿದ್ದೀನಿ. ಆ ಹುಣಸೆ ರಸನ ಹಾಕೋಬೇಕಾಗತ್ತೆ. ಎಷ್ಟು ನಾವು ಹುಳಿ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು. ಅದಕ್ಕೆ ನಾವೀಗ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋತಿದ್ದೀನಿ. ಹಾಗೆ ನಾನಿಲ್ಲಿ ಖಾರಕ್ಕೆ ಅನುಗುಣವಾಗಿ ಒಂದು ಅರ್ಧ ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ರಸಂ ಪೌಡರ್ನ ಹಾಕ್ತಿದ್ದೀನಿ. ಖಾರದ ಪುಡಿನೂ ಹಾಕ್ಬೋದು, ಹಾಗೆ ಪುಳಿಯೋಗರೆ ಪೌಡರ್ನ ಕೂಡ ಕೆಲವರು ಹಾಕೋತಾರೆ, ಅದನ್ನು ಚೆನ್ನಾಗಿರುತ್ತೆ ಹಾಕೊಂಡ್ರೆ. ನಾನಿಲ್ಲಿ ರಸಂ ಪೌಡರ್ನ ಹಾಕೋತಿದ್ದೀನಿ, ಕಲರ್ ಚೆನ್ನಾಗಾಗುತ್ತೆ ಅಂತ. ಹಾಗೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಬೆಲ್ಲ ಹಾಕೋತಿದ್ದೀನಿ. ಹುಳಿ ಹಾಕೋದ್ರಿಂದ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋಬೇಕಾಗುತ್ತೆ. ಇವಾಗಲೇ ಉಪ್ಪು ಹಾಕೋದ್ರಿಂದ ಅವಲಕ್ಕಿಗೆ ಚೆನ್ನಾಗಿ ಎಲ್ಲ ಟೇಸ್ಟ್ ಚೆನ್ನಾಗಾಗುತ್ತೆ. ನೋಡಿ, ಇದನ್ನ ಒಂದ್ಸಲ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಬೆರೆಯೋ ತರ. ಆನಂತರ ನಾವೇನು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅವಲಕ್ಕಿನ, ಅದನ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ನಾವೆಷ್ಟು ಹುಣಸೆ ರಸ ಹಾಕಿದ್ವಿ ಅಷ್ಟಕ್ಕೆ ಸಾಕಾಗುತ್ತೆ. ಇದನ್ನ ಚೆನ್ನಾಗಿ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಿಂದ ಬೇಕಿದ್ರು ಮಾಡ್ಬೋದು ಅಥವಾ ಸ್ಪೂನಿಂದ ಬೇಕಿದ್ರು ಮಿಕ್ಸ್ ಮಾಡ್ಕೋಬಹುದು. ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾವಿದಕ್ಕೆ ನೋಡಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಉದುದ್ರಾಗಿರ್ಬೇಕು, ಆಗಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ, ಮುದ್ದೆ ಮುದ್ದೆ ತರ ಹಾಕಬಾರ್ದು. ನೋಡಿ, ಈ ತರ ಎಲ್ಲ ಒಂದ್ ಕಡೆ ಇದನ್ನ ಸೇರಿಸ್ಬಿಟ್ಟು ನಾವು ಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಚಿಮ್ಮಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ನಾವು ನೀರು ಹಾಕೋದ್ರಿಂದ ಇದು ಮುದ್ದೆ ತರ ಹಾಕ್ಬಿಡುತ್ತೆ. ಸೊ ಹಾಗಾಗಿ ನಾವು ಹುಳಿ ಹಾಕಿರ್ತೀವಿ, ಮೇಲೆ ಒಂದ್ ಸ್ವಲ್ಪ ನೀರನ್ನ ಚಿಮ್ಮಿಸಿದ್ರೆ ಸಾಕು ನೆನೆಯೋದಿಕ್ಕೆ. ಇದನ್ನ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ಬೇಕು. ಆನಂತರ ನಾವು ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ ಹಾಕೋತಿದ್ದೀನಿ. ಹಾಗೇನೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕೋದ್ರಿಂದ ಬಾಯಿಗೆ ಸಿಗ್ತಿರುತ್ತೆ, ಚೆನ್ನಾಗಿರುತ್ತೆ, ಅದು ಕ್ರಿಸ್ಪಿಯಾಗಿ ಸಿಗೋದ್ರಿಂದ. ಹಾಗೇನೆ ಇದನ್ನ 30 ಸೆಕೆಂಡ್ಸ್ ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು 2ರಿಂದ 3 ಹಸಿರು ಮೆಣಸಿನಕಾಯಿ, 1 ಒಣಮೆಣಸಿನಕಾಳು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೋತಿದ್ದೀನಿ. ಇದನ್ನು ಕೂಡ 30 ಸೆಕೆಂಡ್ಸ್ ನಾವು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದ ನಂತರ ನಾವು ಇವಾಗ ಕಡಲೆ ಬೀಜ ಹಾಕೊಳ್ಳೋಣ. ಕಡಲೆ ಬೀಜನ ನಾವು ಎಷ್ಟು ಬೇಕಿದ್ರು ಹಾಕೋಬಹುದು. ನಾನು ಇಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಿದ್ದೀನಿ. ಕಡಲೆ ಬೀಜ ಹಾಕೋದ್ರಿಂದ ಬಾಯಿಗೆ ಸಿಗ್ತಿರುತ್ತಲ್ಲ, ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ. ಇದನ್ನ ಚೆನ್ನಾಗಿ ನಾವು 1 ನಿಮಿಷಗಳ ಕಾಲ ಕ್ರಿಸ್ಪ್ ಆಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು, 1 ನಿಮಿಷ. ಆ ನಂತರ ನಾವು ಫ್ರೆಶ್ ಆಗಿ ತುರ್ಕೊಂಡಿರುವಂತಹ ಕೊಬ್ಬರಿನ ಹಾಕೋಬೇಕು. ತೆಂಗಿನಕಾಯಿ ಎಲ್ಲ ಇದು ಕೊಬ್ಬರಿ, ಇದನ್ನ ಎಷ್ಟು ಹಾಕಿದ್ರು ಹಾಕೋಬಹುದು ಬೇಕಿದ್ರೆ. ಇದನ್ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನ ತುರಿದು ಹಾಕೋತಿದ್ದೀನಿ. ಇದನ್ನ ಜಸ್ಟ್ ಒಂದು ಮಿಕ್ಸ್ ಕೊಟ್ರೆ ಸಾಕಾಗುತ್ತೆ. ನಾವು ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಇವಾಗ ನಾವು ಏನು ನೆನೆಯೋದಕ್ಕೆ ಬಿಟ್ಟಿದ್ವಿ ಅವಲಕ್ಕಿನ, ಅದನ್ನ ನೋಡಿ ಎಷ್ಟು ಉದುದ್ರಾಗಿದೆ. ಇದನ್ನ ಕೈಯಲ್ಲಿ ನಾವು ಈ ತರ ಪುಡಿ ಮಾಡ್ಕೋಬೇಕು, ಅದನ್ನ ಹಾಕೋಬೇಕಾಗತ್ತೆ. ಇದನ್ನ ಹಾಕೊಂಡಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಬೆರೆಯೋ ತರ. ಮಸಾಲೆ ಏನ್ ಹಾಕೊಂಡಿದೀವಿ ನಾವೆಲ್ಲ ಐಟಮ್ಸ್ ಅವಲಕ್ಕಿಗೆ ಬೆರಿಬೇಕು, ಆ ತರ ನಾವು ಚೆನ್ನಾಗಿ ಇದನ್ನ ಒಂದು ಮಿಕ್ಸ್ ಕೊಡ್ಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕು, ಇದನ್ನ ಹೈ ಫ್ಲೇಮ್ ಅಲ್ಲಿ ಇಡಬಾರ್ದು, ತಳ ಹಿಡಿಯುತ್ತೆ. ಸೊ ಹಾಗಾಗಿ ಇದನ್ನ ಮಿಕ್ಸ್ ಕೊಟ್ಟಿದ ನಂತರ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕಾಗುತ್ತೆ. ಹಾಕೊಂಡು ಫುಲ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ 1 ನಿಮಿಷಗಳ ಕಾಲ ಚೆನ್ನಾಗಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿರ್ಕೋತಾ ಇರ್ಬೇಕಾಗತ್ತೆ. ಈ ತರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಮಿಕ್ಸ್ ಕೊಟ್ಟ ತಕ್ಷಣನೇ ನಾವು ಇದನ್ನ ಫ್ಲೇಮ್ ನ ಆಫ್ ಮಾಡಬಾರ್ದು, 1 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಅವಲಕ್ಕಿ ರೆಡಿ ಆಯ್ತು. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. ಸ್ನಾಕ್ಸ್ ಅಥವಾ ತಿಂಡಿ ಯಾವುದಕ್ಕಾದ್ರೂ ಇದನ್ನ ನಾವು ಬೇಗನೆ ಪ್ರಿಪೇರ್ ಮಾಡ್ಕೊಬಿಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ಹಾಗೂ
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.